ನಮ್ಮ ಜಿಲ್ಲೆನಲ್ಲಿರುವಂತ ಎಲ್ಲ ಕನ್ನಡ ಪರ ಸಂಘಟನೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಇವತ್ತು ತಮ್ಮ ಜೊತೆ ಮೊದಲನೇದಾಗಿ ಅವರು ತಮಗೆ ಶಾಲು ಕನ್ನಡ ನೋಡಿರ್ಬೋದು. ಕೆಲವು ಸಣ್ಣ ಪುಟ್ಟ ಕನ್ನಡ ಕೆಲಸ ಮಾಡ್ಕೊತೀವಿ ಸರ್. ನೇರವಾಗಿ ಒಂದು ಬಲಕಲ್ ಪ್ರವಾಸೋದ್ಯಮ ಅಧಿಕಾರಿಗಳಿದ್ದಾರೆ. ನಾನು ಮುಖ್ಯಮಂತ್ರಿ ಸಲಹೆ ಏನಿದೆ ಸರ್, ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ವ ನಾನೇ ಸರ್, ಒಂದು ಕೆಲವೇ ಜನ ಇದೆ ಸರ್. ಇನ್ ಸರ್ ನಾವು ಕನ್ನಡ ನೆಲ ಜಲ ಭಾಷೆಗಾಗಿ ಹೋರಾಟ ಮಾಡ್ತೀವಿ. ನಾವ್ ಮೇಲೆ ಕೇಸ್ಗಳದ ಸರ್, ಅದನ್ನು ಮನವಿ ಕೊಡ್ತೀವಿ ಸರ್. ನಾವ್ ಈಗ ಪಟ್ಟಿ ಮಾಡಿದಂಗ ನಮ್ಗೆ ಗೊತ್ತಿರುವಂಗ 22 ಕೇಸ್ಗಳದ ನಮ್ಮ ಮೇಲೆ. ಯಾವ್ದು ನಾವೇನು ಯಾರ ಮನೆ ಹೊಡೆದಿಲ್ಲ, ಯಾರ ತಲೆ ಹೊಡೆದಿಲ್ಲ, ಯಾರ ರೇಪ್ ಮಾಡಿಲ್ಲ, ಆದ್ರೂ ನಮ್ಮ ಮೇಲೆ ಕೇಸ್ಗಳನ್ನ ಹಾಕ್ತಾರ. ಹಾಕಿ ಆದ್ರ ಕೇಸ್ಗಳನ್ನ ಹಾಕಿ ಆದ ತಕ್ಷಣ ನಮ್ಮ ರೌಡಿ ಶೀಟರ್ ಮಾಡ್ತಾರ. ರೌಡಿ ಶೀಟರ್ ಮಾಡಕತ್ತ, ರೌಡಿ ಶೀಟರ್ ಮಾಡಿ ರಾತ್ರಿ ಹೋಗಿ ಬಾಗ್ಲ ತಟ್ಟುವಂತ ಕೆಲಸ ಕಮಿಷನರೇಟ್ ಒಳಗೂ ನಡೀತದೆ ಸರ್. ಆಮೇಲೆ SP ಅಂಡರ್ ಒಳಗೂ ನಡೀತದೆ ಸರ್. ಇದು ಕಡಿಮೆ ಆಗ್ಬೇಕು ಸರ್. ನೀವು ಕರೆದ್ರೆ ಅವ್ರು ಕರೆದು ಹೇಳ್ರಿ, ನಾವು ಸ್ಟೇಷನ್ ಕರ್ಕೊಂಡ್ ಬರ್ತೀವಿ, ನಾವು ಬಂದು ಭೇಟಿ ಹಾಕಿವ್, ನಿಮ್ಗೆ ಭೇಟಿ ಹಾಕಿ ನಾವು. ಆದ್ರೆ ಪರೇಡ್ದಾಗ ನಿಲ್ಲಿಸಿ ನಮಗೆ ಅನಿಲ್ ಗಡ್ಡಿ ಮನೆ ಅಂತ ಹುಡುಗಿದ್ದ ಸರ್. ಇವ್ ಲಾಸ್ಟ್ ಟೈಮ್ ಪರೇಡ್ದಾಗ ನಿಲ್ಲಿಸ್ಕೊಂಡು ಇದು ಮಾಡ್ತಾನೆ ಸರ್. ಕನ್ನಡ ಶಾಲಾಕ್ಕೂ ನಿಂತಿದ್ದಾನೆ ಸರ್. ಕನ್ನಡಕ್ಕಾಗಿ ಹೋರಾಟ ಮಾಡಿದ ಕನ್ನಡ ಶಾಲಾಕ್ಕೂ ನಿಂತವನು ಪರೇಡ್ದಾಗ ನಿಲ್ಲಿಸ್ತಾನೆ ಸರ್. ಎಷ್ಟು ನೋವಾಗ್ಬೋದು ಸರ್. ಕನ್ನಡ ಸಲುವಾಗಿ ಮನಿ ಮಠ ಎಲ್ಲ ಎಂಟ್ರನ್ ಬಿಟ್ಟು ಉದ್ಯೋಗ ಬಿಟ್ಟು ಹೋರಾಟ ಮಾಡ್ತೀವಿ. ನಮ್ಮ ಮೇಲೆ ಕೇಸ್ ಹಾಕ್ರಿ. ಆದ್ರೆ ಪರೇಡ್ ಆಗಿ ನಾವು ಅವಮಾನ ಮಾಡುವಂತ ಕೆಲಸ ಡಿಪಾರ್ಟ್ಮೆಂಟ್ ಕಡೆಯಿಂದ ಆಗ್ಬಾರ್ದು, ಅದೊಂದು ಆಗ್ಬೇಕು.